ಹರೇ ಕೃಷ್ಣ. ನಿಮ್ಮ ಪರಿಸ್ಥಿತಿಗೆ ಬ್ರಹ್ಮಾಂಡದಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ನೀವು ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಸ್ಟಕ್ ಆಗಿದ್ದೀರಾ, ಯಾವುದೋ ಒಂದು ವ್ಯಕ್ತಿಯಲ್ಲಿ ನೀವು ಸ್ಟಕ್ ಆಗಿದ್ದೀರಾ. ಈ ಒಂದು ವ್ಯಕ್ತಿ ಜೊತೆ ನಾನು ಇದ್ರೆ ನನ್ನ ಲೈಫ್ ಚೆನ್ನಾಗಿರಲ್ಲ ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆ. ಅದು ಯಾವುದಾದ್ರೂ ಆಗಿರ್ಲಿ, ನಿಮ್ಮ ಒಂದು ಆಫೀಸ್ ಕೊಲೀಗ್ ಆಗಿರಬಹುದು, ನಿಮ್ಮ ಪಾರ್ಟ್ನರೇ ಆಗಿರಬಹುದು, ನಿಮ್ಮ ಫ್ರೆಂಡೇ ಆಗಿರಬಹುದು. ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಪ್ಲೇಸ್ ಅಲ್ಲಿ ನಿಮಗೆ ಒಂದು ವೈಬ್ ಸಿಗ್ತಾ ಇಲ್ಲ, ನಿಮ್ಮ ಎನರ್ಜೀಸ್ ಕಂಪ್ಲೀಟ್ ಡ್ರೈನ್ ಆಗ್ತಾ ಇದೆ ಅಂತ ನಿಮಗ್ ಫೀಲ್ ಆಗ್ತಾ ಇದೆ. ಸೊ ಅದಕ್ಕೆ ಬ್ರಹ್ಮಾಂಡ ಹೇಳ್ತಾ ಇರುವಂತದ್ದು, ಮೂವ್ ಆನ್ ಆಗಿ ಆ ಒಂದು ಪ್ಲೇಸ್ ಇಂದ ಬೇರೆ ಪ್ಲೇಸಿಗೆ ಹೋಗಿ. ಕರೆಂಟ್ಲಿ ಆ ಜಾಬ್ ನಿಮ್ಗೆ ತುಂಬಾ ಡ್ರೈನ್ ಔಟ್ ಮಾಡ್ತಾ ಇದೆ ಅಂತಂದ್ರೆ ಜಸ್ಟ್ ಚೇಂಜ್ ದ ಜಾಬ್. ಪರ್ಸನ್ ಇಂದ ತುಂಬಾ ಡ್ರೈನ್ ಫೀಲ್ ಮಾಡ್ತಾ ಇದ್ದೀರಾ, ಕನ್ಫ್ಯೂಸ್ಡ್ ಫೀಲ್ ಆಗ್ತಾ ಇದೆ ಅಂಡ್ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಅಂತಂದ್ರೆ ಆ ಒಂದು ಪರ್ಸನ್ ಸೀರಿಯಸ್ ಇಲ್ಲ. ಜಸ್ಟ್ ಮೂವ್ ಆನ್ ಆಗಿ ಆ ಒಂದು ಪರ್ಸನ್ ಇಂದ, ಅಥವಾ ನಿಮ್ಮ ಫ್ರೆಂಡ್ ಯಾರಿದ್ದಾರೆ ಅವರು ನಿಮ್ಗೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಇಂಟ್ಯೂಷನ್ಸ್ ನಿಮ್ಗೆ ಹೇಳ್ತಾ ಇದೆ ಅಂದ್ರೆ ದಟ್ಸ್ ಟ್ರೂ. ಅವರು ನಿಮ್ಮ ಒಳ್ಳೇದನ್ನ ಬಯಸ್ತಾ ಇಲ್ಲ, ಜೆಲಸ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಫ್ರೆಂಡ್ ಇಂದ ದೂರ ಇರಿ. ಅಂಡ್ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಎಮೋಷನಲಿ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಎಮೋಷನಲ್ ಆಗಿ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ನೆಕ್ಸ್ಟ್ ಮೂವ್ ಏನಿದೆ, ನಿಮ್ಮ ನೆಕ್ಸ್ಟ್ ಆಕ್ಷನ್ಸ್ ಏನಿದೆ ಯಾರಿಗೂ ಗೊತ್ತು ಮಾಡೋದಕ್ಕೆ ಕೊಡಬೇಡಿ. ಎಮೋಷನಲಿ ನಂಬಿ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಸಕ್ಸಸ್ ನ ಪ್ರಿಪ್ರೇಷನ್ ಸೀಕ್ರೆಟ್ ಆಗೇ ಇರಲಿ. ಲೆಟ್ ನಿಮ್ಮ ಸಕ್ಸಸ್ ನ ಎಲ್ಲರೂ ನೋಡ್ಲಿ, ನಿಮ್ಮ ಪ್ಲಾನಿಂಗ್ಸ್ ನ ಅಲ್ಲ. ಓಕೆ, ಸೊ ನೀವೇನ್ ಅನ್ಕೊಳ್ತಾ ಇದ್ದೀರಾ, ಯಾವ ಒಂದು ಪರಿಸ್ಥಿತಿನಲ್ಲಿ ಏನೇ ನೆಗೆಟಿವ್ ಸಿಚುವೇಶನ್ ಅಲ್ಲಿ ಇರಿ, ಲೆಟ್ ಗೋ ಮಾಡಿ, ಮೂವ್ ಆನ್ ಆಗಿ ಅಂಡ್ ವರ್ಕ್ ಆನ್ ಯುವರ್ ಸೆಲ್ಫ್. ಗಾಡ್ ಬ್ಲೆಸ್ ಯು.